ಎಲ್ಲೂ ಕಾಣಿಸ್ತಿಲ್ವಲ್ಲ. The number you are trying to call is currently not reachable. ನಾಟ್ ರೀಚಬಲ್ ಬರ್ತಾ ಇದೆ. ಟೈಮ್ ಆಯ್ತು, ಬನ್ನಿ. ಆಯ್ತಾ? 5 minutes ಬರ್ತೀವಿ. ಅವನಿನ್ನು ಬಂದಿಲ್ಲಮ್ಮ. ಇನ್ನೆಷ್ಟು ಹೊತ್ತು ಕಾದರೂ ಅಷ್ಟೇ, ಅವನಿನ್ನು ಬರಲ್ಲ. ಗೊತ್ತಾಯ್ತಾ? ಅವನು ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ರೆ ಅವನು ನಿನ್ಗಿಂತ ಮುಂಚೆ ಇಲ್ಲಿರ್ತಿದ್ದ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತೀನಿ, ಅವನು ಬರಲ್ಲ. ನೀ ಮನೆಗೆ ಹೋಗಮ್ಮ. ಏನು ಮಳೆನೋ ಏನೋ, ಸ್ವಲ್ಪ ಕೂಡ ಬಿಡ್ತಾ ಇಲ್ಲ. ಓ, ಕರೆಂಟು ಬೇರೆ ಇಲ್ಲ. ಬಂದೆ. ಸರಿ, ನೀನು ರೆಸ್ಟ್ ಮಾಡು, ನಾನು ನಾಳೆ ಮಾತಾಡ್ತೀನಿ. ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದ್ರಲ್ಲಿ ಸಾಯಲ್ಲ ಅನ್ಸುತ್ತೆ. ಹೆಂಗಿಲ್ಲಿಂದ ಇಳಿದು ಹೇಗಿದ್ರು ಸಾಯ್ತಾ ಇದ್ದೀರಾ. ಯಾವುದಾದ್ರೂ ಬಿಲ್ಡಿಂಗಿಂದ ಹಾರ್ಬೋದಿತ್ತು, ಇಲ್ಲಾಂದರೆ ಬಸ್ಸವ್ರು ಎಲ್ಲೋ ನೋಡ್ಬೋದಿತ್ತು. ಇಲ್ಲ ಈ ಹಳೆ ಫ್ಯಾನಲ್ಲಿ ನೀವು ಸರ್ಕಸ್ ಮಾಡೋಕೆ ಹೋಗಿ ಬಿದ್ದು ಕೈಕಾಲು ಮುಡ್ಕೊಂಡ್ರೆ ನೀವು ಆಲ್ರೆಡಿ ಪ್ರಾಬ್ಲಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಹುಡ್ಕಕ್ಕಂತ ಹೋಗಿ ಮತ್ತೆ ಎಲ್ಲಿ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂತೀರೋ ಅಂತ ಅಷ್ಟೇ. ಯಾರೇ ನೀವು, ಕಳ್ಳನ? ಅದಾಗಲ್ಲ ಬಿಡ್ರಿ.
ಅದು ಒಂದ್ಸಲ ಲಾಕ್ ಆದರೆ ಅದ್ರ ಮಾತು ಅದು ಕೇಳಲ್ಲ ಅನಿಸುತ್ತೆ. ನಾನು ಟ್ರೈ ಮಾಡಿ ಮಾಡಿ ಸುಸ್ತಾಗಿ ಕೂತಿದ್ದೀನಿ. ಸುಮ್ಮನೆ ತಮಾಷೆ ಮಾಡಿದ್ರಿ. ಬನ್ನಿ ಬನ್ನಿ ಕೂತ್ಕೊಳ್ರಿ ಬನ್ನಿ. ನಾನು ಯಾರದು ಬಿಡಿ. ಅಲ್ಲ, ಸಾಯೋ ಅಂಥದ್ದೇನಾಗಿದೆ ನಿಮಗೆ ಇವಾಗ? ನೋಡೋಕ್ಕೂ ಸುಮಾರಾಗಿದ್ದೀರಾ, ಕೈಕಲ್ ಬೇರೆ ಗಟ್ಟಿಯಾಗಿದೆ, ಎಲ್ಲೂ ಏನು ಡ್ಯಾಮೇಜ್ ಕಾಣಿಸ್ತಿಲ್ಲಪ್ಪ. ಆದರೂ ಸಾಯಕ್ಕೆ ಹೋಗಿದ್ದೀರಲ್ಲ, ಹಾಂ? ನಿಮಗೆ ಯಾಕ್ರಿ ಅದೆಲ್ಲ? ಒಳ್ಳೆ ಮೆಂಟಲ್ ಸಹವಾಸ ಆಗೋಯ್ತು. ಏನೋ ಪಾಪ ಹುಡುಗಿ ಬೇಜಾರಲ್ಲಿ ಇದ್ದಾಳೆ, ಕಷ್ಟ ಸುಖ ಅಂತ ಮಾತಾಡೋಕೆ ಹೋದರೆ ಬೇಕಿತ್ತ ನನಗಿದು? ಹೌದು, ಸಾಯ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ನನ್ನ ಇಷ್ಟ ಪ್ರಕಾರ ಯಾವುದು ನಡೆದಿಲ್ಲ. ನನಗೆ ಡ್ಯಾನ್ಸ್ ಅಂದರೆ ಇಷ್ಟ. ನನ್ನ ಅಪ್ಪ ಅಮ್ಮನಿಗೆ ನನ್ನ ಇಷ್ಟಕ್ಕಿಂತ ಅವರ ಇಷ್ಟನೇ ಹೆಚ್ಚಾಯಿತು. ಅವರ ಪ್ರೀತಿಯಂತೂ ಸಿಕ್ಕಿಲ್ಲ. ಅಟ್ಲೀಸ್ಟ್ ಪ್ರೀತಿ ಮಾಡಿದ ಹುಡುಗನ ಪ್ರೀತಿ ಆದರೂ ಸಿಕ್ತು ಅಂದರೆ ಅದು ಕೂಡ ನಾಟಕ ಆಗಿದ್ರೆ ಹೇಳಿ, ಬದುಕೋಕೇನಿದೆ? ಸಾಯೋ ಲೆವೆಲ್ಗೇನು ಇಲ್ಲ. ನೆಮ್ಮದಿಯಾಗಿ ಸಾಯಕ್ಕಾದ್ರೂ ಬಿಡ್ತೀರಾ ಪ್ಲೀಸ್? ಪ್ರೀತಿಸೋರು ಕೈ ಕೊಟ್ಟರು ಅಂತ ಸಹಾಯಕ್ಕೆ ಹೋಗಿದ್ದೀರಲ್ಲ, ಹಾಂ? ಅದೇ ಧೈರ್ಯ ನಿಮಗೆ ಬದುಕೋಕೆ ತೋರಿಸ್ಬೋದಿತ್ತಲ್ವ? ಇಲ್ಲಿ ನಿಮ್ಮ ಥರ ಯೋಚನೆ ಮಾಡಿದರೆ ಪ್ರಾಬ್ಲಮ್ಸ್ ಎಲ್ಲರೂ ಸಾಯೋ ನಿರ್ಧಾರ ತಗೋಬೇಕಾಗುತ್ತೆ. ನನಗೆ ಇಷ್ಟ ಇಲ್ದಿರೋ ಬದುಕಕ್ಕಾಗ್ತಿಲ್ಲ. ಇಲ್ಲಿ ಯಾರ ಕಷ್ಟ ಇಲ್ಲ ಹೇಳಿ? ದುಡ್ಡಿರೋರ್ಗೊಂದು ರೀತಿ ಕಷ್ಟ ಆದರೆ ದುಡ್ಡು ಇಲ್ದಿರೋರಿಗೆ ಇನ್ನೊಂದು ರೀತಿ ಕಷ್ಟ. ನಿಮ್ಮಂಥವ್ರಿಗೆ ಇದೇ ಕಷ್ಟ. ಫ್ರೀ ಅಡ್ವೈಸ್ ಎಲ್ಲ ಬೇಡ. ನನ್ನ ಜಾಗದಲ್ಲಿ ನಿಂತು ನೋಡಿದರೆ ಗೊತ್ತಾಗುತ್ತೆ ಪ್ರೀತಿ ಹೆಸರಲ್ಲಿ ಮೋಸ ಹೋದಾಗ ಆಗೋ ನೋವು ಎಂಥದ್ದು ಅಂತ. ಹೋಗಿ ಹೋಗಿ ನಿಮಗೆ ಹೇಳ್ತಿದ್ದೀನಲ್ವಾ? ಆಯ್ತು ಬಿಡ್ರಿ, ಅದಕ್ಕೆ ಯಾಕೆ ಹಂಗೆ ನೋಡ್ತಾ ಇದ್ದೀರಾ? ಮೂಕನಾಗಬೇಕು ಜಗದೊಲು ಜ್ವಾಕ್ಯ. ಸ್ವಲ್ಪ ನಿಲ್ಲಿಸ್ತೀರಾ ಪ್ಲೀಸ್? ಸರಿ, ನಿಮ್ಮ ಪ್ರಕಾರ ಲೈಫ್ ಅಂದ್ರೆ ಏನು? ನನ್ನ ಪ್ರಕಾರ ಲೈಫ್ ಅಂದರೆ ಏನು? ನನ್ನ ಪ್ರಕಾರ ಲೈಫ್ ಅಂದರೆ ಏನು ಗೊತ್ತಾ ಮೇಡಮ್? ಜೀವನದ ಪ್ರತಿಯೊಂದು ಕ್ಷಣನೂ ಸೆಲೆಬ್ರೇಟ್ ಮಾಡಬೇಕು. ಅದು ಖುಷಿನೇ ಆಗಿರಲಿ, ದುಃಖನೇ ಆಗಿರಲಿ, ಒಟ್ಟಿನಲ್ಲಿ ಹ್ಯಾಪಿಯಾಗಿರಬೇಕು. ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೊಂಡು ಬದುಕೋದೇ ಅಲ್ವ ಜೀವನ ಅಂದರೆ? ಸಿಂಪಲ್ ಕಣ್ರಿ, ಇಷ್ಟೇ ಜೀವನ. ಇಲ್ಲಿ ಬದುಕಬೇಕು ಅಂತ ಆಸೆ ಇದ್ರೂ ದೇವರು ಅವಕಾಶ ಕೊಟ್ಟಿರಲ್ಲ. ಅಂಥದ್ರಲ್ಲಿ ನೀವು ಅರ್ಧಕ್ಕೆ ಹೊರಟಿದ್ದೀರಲ್ಲ, ಸರಿನಾ ಇದು? ಡ್ಯಾನ್ಸ್ ಮಾಡೋಣವಾ? ಬನ್ರಿ. ಏನಾಗುತ್ತಿರುವ ಜೀವಕ್ಕೆ ಕಾರಣವು ನೀನಲ್ಲವೇ? ನನ್ನೆಲ್ಲ ನೋವ ಮರೆತೇ ಹೋದೆ ನಿನ್ನ ಸ್ನೇಹಕ್ಕೆ. ಈ ನೋವು ಮರೆಯೋಕೆ ನೀನಲ್ಲವೇ ಕಾರಣ? ಯಾರೋ ನೀ, ಯಾರೋ ನೀ, ಬೆಳಕಾಗುತ್ತಾ ನೀ ಬಂದೆ ನನ್ನ ಬಾಳಿಗೆ. ಯಾರೋ ನೀ, ಯಾರೋ ನೀ, ನಗು ಬೀರುತ್ತಾ ನೀ ತಂದೆ ಹರ್ಷ ನನ್ನ ಬಾಳಿಗೆ. ನೀವು ಯಾವಾಗಲೂ ಹೀಗೆನಾ? ಯಾವಾಗಲೂ ಖುಷಿಯಾಗಿ ಇರ್ತೀರಾ? ಖುಷಿಯಾಗಿರ್ಬೇಕು ರೀ. ಇವಾಗಿದ್ದೀನಿ, ನಾಳೆ ಇದ್ದೀನಿ ಅಲ್ವೋ ಗೊತ್ತಿಲ್ಲ.
ಏನ್ ನಿಮ್ಮ ಮಾತಿನ ಅರ್ಥ? ಅರ್ಥ ಕಟ್ಕೊಂಡು ಎಂಟ್ರಿ ಮಾಡೋದಿದೆ. ಹಾಂ, ಏನೇನೋ ಮಾತಾಡ್ತೀರಪ್ಪ. ಜೀವನ ಒಂದೇ ಸಲ ರೀ ಬರೋದು. ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಖುಷಿಯಾಗಿರ್ಬೇಕು. ಇಷ್ಟೇ ಜೀವನ. ನೀವು ಹೇಳೋ ಅಷ್ಟೇನು ಈಸಿ ಇಲ್ಲ ಬಿಡಿ ಲೈಫ್ ಅಂದರೆ. ಅದು ಕರೆಕ್ಟೇ, ಆದರೂ ಲೈಫ್ ತುಂಬ ಬೇಗ ಮುಗ್ದೋಗುತ್ತೆ ಕಣ್ರಿ. ಸೊ ಮನಸ್ಸಿಗೆ ಏನು ಖುಷಿ ಕೊಡುತ್ತೋ ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ನಾನು ಹೋಗೋ ಟೈಮ್ ಆಯಿತು. ಯಾರು ನೀನು? ಬಂದೆ, ಏನೇನೋ ಮಾತಾಡಿದೆ, ಲೈಫಲ್ಲಿ ಸೆಕೆಂಡ್ ಚಾನ್ಸ್ ಕೊಟ್ಟೆ, ಮೈಂಡ್ ಚೇಂಜ್ ಮಾಡಿದೆ. ಇವಾಗ ಹೋಗ್ತೀನಿ ಅಂತಿದ್ದೀಯಾ? ನೀನು ಯಾರು, ನಿನ್ನ ಹೆಸರೇನು ಅಂತಲೂ ಗೊತ್ತಿಲ್ಲ. ಮನಸ್ಸಿಗೆ ತುಂಬ ಹತ್ರದವನು ಅಂತ ಫೀಲ್ ಆಗುತ್ತೆ. ಮಾತಾಡ್ತಿದ್ರೆ ಇನ್ನೂ ಮಾತಾಡಬೇಕು ಅನಿಸುತ್ತೆ. ಬೈ ದ ವೇ, ನನ್ನ ಹೆಸರು ಶಿವಾನಿ. ನಿಮ್ಮ ಹೆಸರು? ಚುಪ್. ಸುಮ್ಮನೆ ಬಿತ್ಕೊಳ್ಳೋಕೆ ಎಂಟ್ರಿ ತಗೋತೀರಾ? ಹೋಗ್ರಿ. ಎಲ್ಲಿ ಹೋದ ಇವನು? ಇಷ್ಟು ಬೇಗ ಇದ್ಯಾ? ರಾತ್ರಿ ಚೆನ್ನಾಗಿ ನಿದ್ದೆ ಬಂತ? ಹಾಂ ಅಮ್ಮ, ನಿದ್ದೆ ಬಂತು. ಅದು ನಿನ್ನೆ ರಾತ್ರಿ ರೂಮ್ನಲ್ಲಿ ಅವನು ನನ್ನ ಮಗ 1 ವರ್ಷದ ಹಿಂದೆ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ. ಯಾವಾಗೂ ನಗ್ನಗ್ತಾ ಎಲ್ಲರನ್ನ ನಗಿಸ್ತಾ ಖುಷಿಯಾಗಿದ್ದ. ಅವನ ಮುಖದಲ್ಲಿ ನಗುನ್ ಮಾತ್ರ ನೋಡಿದ್ ನಾನು. ಚಿಕ್ಕ ಮಗುವಿದ್ದಾಗ ಹೇಗಿದ್ನೋ ಹಾಗೆ ಇದ್ದ, ಬೆಳಿಲೇ ಇಲ್ಲ, ಮಗು ಹಾಗೆ ಇದ್ದ. ಯಾರಿಗೂ ಕೆಟ್ಟದನ್ನು ಬಯಸಿದವನಲ್ಲ ನನ್ನ ಮಗ. ಇಲ್ಲ, ನಾನಲ್ಲ, ನನ್ನ ಹತ್ರ ಅವನಿಗಿಷ್ಟ ಆಗಲ್ಲ.